ಫೈನಲಿ ಕೊಟ್ಟಿಯೂರಲ್ಲಿ ಬರೀ ಅರ್ಧ ಗಂಟೆಲೆ ದರ್ಶನ ಆಯ್ತು. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಹೇಳಿರ್ತಾರೆ 1 ಗಂಟೆ ಇಲ್ಲ 2 ಗಂಟೆ ಬೇಕು, ತುಂಬಾ ಕಷ್ಟ ಇರುತ್ತೆ ದರ್ಶನ ಮಾಡಕ್ಕೆ ಅಂತ. ಮಧ್ಯಾಹ್ನ ಒಂದು 12:30 ಹಂಗೆ ದರ್ಶನಕ್ಕಂತ ಹೋದ್ವಿ. ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಜನ ಸ್ವಲ್ಪ ಕಡಿಮೆನೇ ಇದ್ರು. ಎಲ್ಲರನ್ನೂ ಒಂದೇ ಸತಿ ಬಿಡಲ್ಲ, ಬ್ಯಾಚ್ ವೈಸ್ ಬಿಡ್ತಾರೆ. ಹಾಗಾಗಿ ಬೇಗ ದರ್ಶನನೂ ಆಗತ್ತೆ, ಏನ್ ಹೇಳೋ ಅಷ್ಟು ರಶ್ ಇರಲ್ಲ. ತುಂಬಾ ರಶ್ ಇರುತ್ತೆ, ದರ್ಶನ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ. ತುಂಬಾ ಕ್ಲೀನ್ ಆಗಿ ದರ್ಶನ ಮಾಡ್ಬೋದು ಅಷ್ಟು ರಶ್ ಇದ್ರು. ದರ್ಶನ ಎಲ್ಲ ಮುಗಿಸಿ ದೇವಸ್ಥಾನ ಹೊರಗೆ ಬಂದ್ ನಿಂತ್ಕೊಂಡು ದೇವಸ್ಥಾನದ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ಮಾತಾಡಂಗೆ ಇಲ್ಲ. ಹಾಗೆ ನಾವು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಆನೆ ದರ್ಶನ ಸಿಗ್ಲಿಲ್ಲ. ಬಟ್ ಆನೆನೆಲ್ಲ ಅಲ್ಲೇ ಕಟ್ಟಾಕಿರ್ತಾರೆ. ಕರೆಕ್ಟ್ ಆಗಿ ಒಂದು 11:30 ಅಷ್ಟೊತ್ತಿಗೆಲ್ಲ ದರ್ಶನಕ್ಕೆ ಬಂದ್ರೆ ನಿಮ್ಗೆ ಆನೆ ಸಿಗತ್ತೆ. ನೀವೆಲ್ಲದೂ ಅನ್ನದಾನಕ್ಕೆ ಡೊನೇಟ್ ಮಾಡೋದಾದ್ರೆ ಅಲ್ಲಿ 1,000 ಕಟ್ಬೋದು ಅನ್ನದಾನ ಮಾಡಕ್ಕೆ. ಹಾಗೆ ಊಟದ ಬಗ್ಗೆ ಮಾತಾಡೋದಾದ್ರೆ ಕುಚ್ಚಲಕ್ಕಿ ಅನ್ನ ಮತ್ತೆ ಸಾರು ಇರುತ್ತೆ, ಚೆನ್ನಾಗೇ ಇರುತ್ತೆ. ತುಂಬಾ ಜನಕ್ಕೆ ಬರಕ್ ಆಸೆ ಇರುತ್ತೆ, ಬಟ್ ತುಂಬಾ ರಶ್ ಇರುತ್ತೆ, ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಬರಕ್ ಹೋಗಲ್ಲ. ಹಾಗ್ಯಾರು ಮಾಡಕೋಬೇಡಿ, ದರ್ಶನ ಫುಲ್ ಈಸಿಯಾಗಿ ಆಗುತ್ತೆ. ಇಲ್ಲಿಗೆ ಬರೋರು ಎಲ್ಲದಕ್ಕಿಂತ ಫಸ್ಟ್ ಕರೆಕ್ಟ್ ಆಗಿ ಸ್ಟೇನ ಬುಕ್ ಮಾಡ್ಕೊ ಬನ್ನಿ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್, ಬೈ ಬಾಯ್.